ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಕೋಟಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೇಜರ್ ಡೆವಲಪ್ಮೆಂಟ್. ಮಾಜಿ ಸಚಿವ ಬಿ ನಾಗೇಂದ್ರ ಶಾಸಕ ದದ್ದಲ್ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳ ದಾಳಿಯಾಗಿದೆ. ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳಿಂದ ರೇಡ್ ಆಗಿರೋದು. ನಾಗೇಂದ್ರರ ಬೆಂಗಳೂರು, ಬಳ್ಳಾರಿ ನಿವಾಸಗಳಲ್ಲೂ ಕೂಡ ಶೋಧ ಕಾರ್ಯಾಚರಣೆ ಆಗ್ತಾ ಇದೆ ಅಧಿಕಾರಿಗಳಿಂದ. ರಾಯಚೂರಿನ ಶಾಸಕ ದದ್ದಲ್ ನಿವಾಸದಲ್ಲೂ ಕೂಡ ತಲಾಶ್. ಶಾಸಕ ದದ್ದಲ್ ಅವರ ನಿವಾಸದ ಮೇಲೆ, ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪಾತ್ರ ಏನಿರಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಾರಣ ನಿಗಮದ ಅಧ್ಯಕ್ಷರಾಗಿದ್ದಾರೆ ಶಾಸಕ ದದ್ದಲ್. ಇವರು ಯಾರ ಗಮನಕ್ಕೂ ಬರದೆ ಕೋಟಿ ಅವ್ಯವಹಾರ ಆಗೋದಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ. ಬಿ ನಾಗೇಂದ್ರ ಅವರ ಹೆಸರಂತೂ ಚಂದ್ರಶೇಖರ್ ಅವರ ಡೆತ್ ನೋಟ್ನಲ್ಲೂ ಪ್ರಸ್ತಾಪ ಆಗಿತ್ತು. ಮತ್ತೊಂದು ಕಡೆ ಈಗ ಎಕ್ಸಾಕ್ಟ್ಲಿ ನಾವು ದೃಶ್ಯ ಗಮನಿಸ್ತಾ ಇರೋದು ಶಾಸಕ ದದ್ದಲ್ ಅವರ ನಿವಾಸದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ರಿಪಬ್ಲಿಕಾಣದಲ್ಲಿ ನೀವು ಗಮನಿಸ್ತಾ ಇರೋದು. ಇದೇ ಶಾಸಕ ದದ್ದಲ್ ಅವರ ನಿವಾಸ. ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಶಾಸಕ ದದ್ದಲ್. ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಮತ್ತೊಂದು ನೋಟಿಸ್ ಇಶ್ಯೂ ಆಗಿತ್ತು. ಅದರ ಬೆನ್ನಿಗೆ ಇಡಿ ಅಧಿಕಾರಿಗಳ ದಾಳಿ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ ಈ ಪ್ರಕರಣ. ಸೊ ಇವತ್ತು ಈ ದಾಳಿ ಇದೆಯಲ್ಲ, ಅಧಿಕಾರಿಗಳ ಶೋಧ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಈ ಕೋಟಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಹತ್ವದ ದಾಖಲಾತಿಗಳು ಸಿಗಬಹುದಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಗೊತ್ತಿಲ್ಲ. ಸಾಯಂಕಾಲದ ಹೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ. ಅಧಿಕಾರಿಗಳ ತಲಾಶೆಲ್ಲ ಮುಕ್ತಾಯ ಆದ ಬಳಿಕ ಈಗ ದೃಶ್ಯ ನಾವು ಗಮನಿಸ್ತಾ ಇರೋದು ದದ್ದಲ್ ಅವರ ನಿವಾಸದ ಎಕ್ಸ್ಕ್ಲೂಸಿವ್ ದೃಶ್ಯ. ಇಲ್ಲೇ ಈಗ ಇಡಿ ಅಧಿಕಾರಿಗಳ ದಾಳಿಯಾಗಿರೋದು. ನಿನ್ನೆಯೇ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಬಂದಿರಲಿಲ್ಲ. ಬಟ್ ಸಮಯಾವಕಾಶ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈಗ ಮತ್ತೊಂದು ನೋಟಿಸ್ ಇಶ್ಯೂ ಆಗಿರೋದ್ರಿಂದ ಯಾವಾಗ ಅವರು ವಿಚಾರಣೆಯನ್ನ ಎದುರಿಸ್ತಾರೆ ಅನ್ನೋದು ಪ್ರಶ್ನೆ. ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಕೋಟಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೇಜರ್ ಡೆವಲಪ್ಮೆಂಟ್. ಮಾಜಿ ಸಚಿವ ಬಿ ನಾಗೇಂದ್ರ ಶಾಸಕ ದದ್ದಲ್ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳ ದಾಳಿಯಾಗಿದೆ. ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳಿಂದ ರೇಡ್ ಆಗಿರೋದು. ನಾಗೇಂದ್ರರ ಬೆಂಗಳೂರು, ಬಳ್ಳಾರಿ ನಿವಾಸಗಳಲ್ಲೂ ಕೂಡ ಶೋಧ ಕಾರ್ಯಾಚರಣೆ ಆಗ್ತಾ ಇದೆ ಅಧಿಕಾರಿಗಳಿಂದ. ರಾಯಚೂರಿನ ಶಾಸಕ ದದ್ದಲ್ ನಿವಾಸದಲ್ಲೂ ಕೂಡ ತಲಾಶ್. ಶಾಸಕ ದದ್ದಲ್ ಅವರ ನಿವಾಸದ ಮೇಲೆ, ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪಾತ್ರ ಏನಿರಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಾರಣ ನಿಗಮದ ಅಧ್ಯಕ್ಷರಾಗಿದ್ದಾರೆ ಶಾಸಕ ದದ್ದಲ್. ಇವರು ಯಾರ ಗಮನಕ್ಕೂ ಬರದೆ ಕೋಟಿ ಅವ್ಯವಹಾರ ಆಗೋದಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ. ಬಿ ನಾಗೇಂದ್ರ ಅವರ ಹೆಸರಂತೂ ಚಂದ್ರಶೇಖರ್ ಅವರ ಡೆತ್ ನೋಟ್ನಲ್ಲೂ ಪ್ರಸ್ತಾಪ ಆಗಿತ್ತು. ಮತ್ತೊಂದು ಕಡೆ ಈಗ ಎಕ್ಸಾಕ್ಟ್ಲಿ ನಾವು ದೃಶ್ಯ ಗಮನಿಸ್ತಾ ಇರೋದು ಶಾಸಕ ದದ್ದಲ್ ಅವರ ನಿವಾಸದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ರಿಪಬ್ಲಿಕಾಣದಲ್ಲಿ ನೀವು ಗಮನಿಸ್ತಾ ಇರೋದು. ಇದೇ ಶಾಸಕ ದದ್ದಲ್ ಅವರ ನಿವಾಸ. ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಶಾಸಕ ದದ್ದಲ್. ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಮತ್ತೊಂದು ನೋಟಿಸ್ ಇಶ್ಯೂ ಆಗಿತ್ತು. ಅದರ ಬೆನ್ನಿಗೆ ಇಡಿ ಅಧಿಕಾರಿಗಳ ದಾಳಿ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ ಈ ಪ್ರಕರಣ. ಸೊ ಇವತ್ತು ಈ ದಾಳಿ ಇದೆಯಲ್ಲ, ಅಧಿಕಾರಿಗಳ ಶೋಧ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಈ ಕೋಟಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಹತ್ವದ ದಾಖಲಾತಿಗಳು ಸಿಗಬಹುದಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಗೊತ್ತಿಲ್ಲ. ಸಾಯಂಕಾಲದ ಹೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ. ಅಧಿಕಾರಿಗಳ ತಲಾಶೆಲ್ಲ ಮುಕ್ತಾಯ ಆದ ಬಳಿಕ ಈಗ ದೃಶ್ಯ ನಾವು ಗಮನಿಸ್ತಾ ಇರೋದು ದದ್ದಲ್ ಅವರ ನಿವಾಸದ ಎಕ್ಸ್ಕ್ಲೂಸಿವ್ ದೃಶ್ಯ. ಇಲ್ಲೇ ಈಗ ಇಡಿ ಅಧಿಕಾರಿಗಳ ದಾಳಿಯಾಗಿರೋದು. ನಿನ್ನೆಯೇ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಬಂದಿರಲಿಲ್ಲ. ಬಟ್ ಸಮಯಾವಕಾಶ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈಗ ಮತ್ತೊಂದು ನೋಟಿಸ್ ಇಶ್ಯೂ ಆಗಿರೋದ್ರಿಂದ ಯಾವಾಗ ಅವರು ವಿಚಾರಣೆಯನ್ನ ಎದುರಿಸ್ತಾರೆ ಅನ್ನೋದು ಪ್ರಶ್ನೆ.